ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್. ಈ ತರಗತಿಯಲ್ಲಿ ನಾವು 24ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InFest challenge number 166, and we appreciate Lata, Sushmita, Raghunath, Shivkumar, Devraj, Sharanya, Naveen, Veeresh, Savitri, Ravindra, and many others also have given correct answers. Thank you very much for your participation. With this, let's get into the first article. So Music Academy ನೀಡ್ತಕ್ಕಂತ ಸಂಗೀತ ಕಲಾನಿಧಿ ಅವಾರ್ಡ್ಸ್ ಇದನ್ನ ಪ್ರಕಟಣೆ ಮಾಡಿರ್ತಾರೆ. ಸೊ ಈ ಒಂದು ಪ್ರಕಟಣೆ ಕಳೆದ 3 ವರ್ಷಗಳು ಅಂದ್ರೆ 2020, 21 ಮತ್ತು 22ನೇ ಸಾಲಿನ ಪ್ರಶಸ್ತಿಗಳಾಗಿರುತ್ತೆ. ಸೊ ಹಾಗಿದ್ರೆ ಈ 3 ವರ್ಷಗಳಲ್ಲಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಸಂಗೀತಗಾರರು ಯಾರು ಅಂತ ನೋಡ್ತಾ ಬರೋಣ. ಸೊ 2020ನೇ ಸಾಲಿನಲ್ಲಿ ಸಂತಾನ ಗೋಪಾಲನ್ ಅವರಿಗೆ ಈ ಪ್ರಶಸ್ತಿಯನ್ನ ಪ್ರಕಟಣೆ ಮಾಡಿರ್ತಾರೆ. ಸೊ 2021 ನಲ್ಲಿ ತಿರುವರೂರ್ ಭಕ್ತವತ್ ಸಲಾಂ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಸೊ 2022ರ ವಿಶೇಷತೆ ಏನು ಅಂದ್ರೆ ಬ್ರದರ್ ಅಂಡ್ ಸಿಸ್ಟರ್, ಸಹೋದರ ಮತ್ತು ಸಹೋದರಿ ಇಬ್ಬರಿಗೂ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಸೊ ಅವರ ಹೆಸರುಗಳು ಕೃಷ್ಣನ್, GJR ಕೃಷ್ಣನ್ ಅಂತ ಕರಿತೀವಿ. ಅವರ ಸಹೋದರಿಯನ್ನ GJR ವಿಜಯಲಕ್ಷ್ಮಿ ಅಂತ ಕರಿತೀವಿ. ಸೊ ಇಬ್ಬರು ಕೂಡ ಪಿಟೀಲು ವಾದಕರಾಗಿರ್ತಾರೆ. ಸೊ ಇದೇ ರೀತಿಯಾಗಿ ಮ್ಯೂಸಿಕ್ ಅಕಾಡೆಮಿಯ ವತಿಯಿಂದ ಇನ್ನೊಂದು ಪ್ರಶಸ್ತಿಯನ್ನ ಕೂಡ ಅನೌನ್ಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ಸಂಗೀತ ಕಲಾ ಆಚಾರ್ಯ ಪ್ರಶಸ್ತಿ ಅಂತ ಕರಿತೀವಿ. ಸೊ ಇದನ್ನು ಕೂಡ ಕಳೆದ 3 ವರ್ಷಗಳ ವಿಜೇತರನ್ನ ಪ್ರಕಟಣೆ ಮಾಡಿರ್ತಾರೆ. ಸೊ 2022ನೇ ಸಾಲಿನಲ್ಲಿ ಈ ಪ್ರಶಸ್ತಿಯನ್ನ ಕಿಜ್ವೆಳೂರ್ G ಗಣೇಶನ್ ಅವ್ರಿಗೆ ಆಯ್ಕೆ ಮಾಡಿರ್ತಾರೆ. ಸೊ 2021ನೇ ಸಾಲಿನಲ್ಲಿ ರಿತಾ ರಾಜನ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಮತ್ತೆ 2022ರಲ್ಲಿ RS ಜಯಲಕ್ಷ್ಮಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ 2ನೇ ಆರ್ಟಿಕಲ್ ಅಲ್ಲಿ ನಾವು 8ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಥವಾ 8th ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಯೋಗ ಡೇ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 21ನೇ ಜೂನ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಈ ಆರ್ಟಿಕಲ್ ಯಾಕೆ ನಾವು ಮೇ ತಿಂಗಳಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಈ ಒಂದು ಯೋಗ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಆ ಅಪ್ಡೇಟ್ ಏನು ಅಂದ್ರೆ, ಸೊ ಪ್ರತಿ ವರ್ಷ ಈ ಯೋಗ ದಿನವನ್ನ ನಾವು ಆಚರಣೆ ಮಾಡುವಾಗ ಒಂದು ಸ್ಥಳದಲ್ಲಿ ಮಾಸ್ ಡೆಮಾನ್ಸ್ಟ್ರೇಷನ್ ಆಗುತ್ತೆ, ಅಂದ್ರೆ ಸಾಮೂಹಿಕವಾಗಿ ಯೋಗವನ್ನ ಪ್ರದರ್ಶನ ಮಾಡಲಾಗುತ್ತೆ. ಸೊ ಈ ವರ್ಷದ ಮಾಸ್ ಡೆಮಾನ್ಸ್ಟ್ರೇಷನ್ಗೆ ನಮ್ಮ ಕರ್ನಾಟಕದ ಮೈಸೂರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಾವು ಇಂಟರ್ನ್ಯಾಷನಲ್ ಯೋಗ ದಿನವನ್ನ ಇಷ್ಟು ಬೇಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾಟ್ ಜಸ್ಟ್ ಇನ್ ಮೈಸೂರು, ಅಂದ್ರೆ ಮೈಸೂರಿನಲ್ಲಿ ಪ್ರಧಾನವಾದ ಪ್ರದೇಶ ಅಂದ್ರೆ ಮೇನ್ ಪ್ಲೇಸ್ ಆಗಿ ಮೈಸೂರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಜೊತೆ 2022 ಆಜಾದಿ ಕಾ ಅಮೃತ್ ಮಹೋತ್ಸವ ಆಗಿರ್ತಕ್ಕಂಥ ಕಾರಣದಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ 75 ವಿವಿಧ ಪ್ರದೇಶಗಳಲ್ಲಿ ಈ ಒಂದು ಯೋಗ ಡೆಮಾನ್ಸ್ಟ್ರೇಷನ್ ನಡೆಯುತ್ತೆ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕು. ಬಟ್ ಮೇನ್ ಇವೆಂಟ್ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಮೈಸೂರು ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ದೇಶದ ವಿವಿಧ ರಾಜ್ಯಗಳು ಅಥವಾ ಜಿಲ್ಲೆಗಳಲ್ಲಿ ಹೇಗೆ ಮಾಸ್ ಡೆಮಾನ್ಸ್ಟ್ರೇಷನ್ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಆ ಒಂದು ದಿನ ಡೆಮಾನ್ಸ್ಟ್ರೇಷನ್ ನಡೆಯುತ್ತೆ. ಸೊ ಇದನ್ನ ನಡ್ಸ್ಕೊಳ್ಳೋದು ಯಾರು ಅಂದ್ರೆ ಇಂಡಿಯನ್ ಮಿಷನರೀಸ್ ಯಾವ್ದಾವ್ದು ಇರುತ್ತೆ ಅಥವಾ ಭಾರತೀಯ ಮಿಷನ್ಸ್ ಎಲ್ಲೆಲ್ಲಿರುತ್ತೋ ಬೇರೆ ಬೇರೆ ದೇಶಗಳಲ್ಲಿ ಅವರು ಕೂಡ ಮಾಸ್ ಡೆಮಾನ್ಸ್ಟ್ರೇಷನ್ ನ ಇಲ್ಲಿ ಮಾಡ್ಲಾಗತ್ತೆ. ಬಟ್ ಈ ಸರಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಡೀತಕ್ಕಂಥ ಈ ಡೆಮಾನ್ಸ್ಟ್ರೇಷನ್ ನ ಲೈವ್ ಆಗಿ ರಿಲೇ ಮಾಡ್ಲಿದ್ದಾರೆ ಅಥವಾ ಸ್ಟ್ರೀಮಿಂಗ್ ಮಾಡ್ಲಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಗಾರ್ಜಿಯನ್ ರಿಂಗ್ ಅಂತ ಕರಿತೀವಿ. ಸೊ ಈ ಗಾರ್ಜಿಯನ್ ರಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಮುಂಚೆನೆ ಹೇಳ್ದಾಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಜೂನ್ 21ನೇ ತಾರೀಕು ಏನು ಯೋಗ ಡೆಮಾನ್ಸ್ಟ್ರೇಟ್ ಆಗುತ್ತೆ, ಸೊ ಅದನ್ನ ಸ್ಟ್ರೀಮಿಂಗ್ ಮಾಡ್ಲಾಗತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಜಪಾನ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇದನ್ನ ಲ್ಯಾಂಡ್ ಆಫ್ ಸನ್ ರೈಸ್ ಅಂತ ಕರಿತೀವಿ, ಅಂದ್ರೆ ಸೂರ್ಯ ಉಗಮ ಆಗ್ತಕ್ಕಂಥ ದೇಶ ಅಂತ ಕರಿತೀವಿ. ಸೊ ಆ ಒಂದು ಕಾರಣದಿಂದ ಜಪಾನ್ ಅನ್ನ ಗಾರ್ಜಿಯನ್ ಆಫ್ ರಿಂಗ್ ಅಲ್ಲಿ ಪ್ರಮುಖವಾದ ರಾಷ್ಟ್ರವನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಗಾರ್ಜಿಯನ್ ಆಫ್ ರಿಂಗ್ ಬಗ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದ್ರ ಜೊತೆ ನಾವು ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಈ ಒಂದು ಯೋಗ ಜೂನ್ 21 ಆಗಿದ್ರು ಕೂಡ ನಾವು ಬರೀ ಜೂನ್ 21 ಮಾತ್ರ ಸೆಲೆಬ್ರೇಟ್ ಮಾಡೋದಿಲ್ಲ. ಈ ಒಂದು ದಿನವನ್ನ ಕೌಂಟ್ ಡೌನ್ ರೂಪದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಏನಿದು ಕೌಂಟ್ ಡೌನ್ ರೂಪ ಅಂದ್ರೆ, 25 ದಿನ ಮುಂಚೆ ಅದನ್ನ 25 ಡೇಸ್ ಕೌಂಟ್ ಡೌನ್ ಅಂತ ಕರಿತೀವಿ.
50 ಡೇಸ್ ಮುಂಚೆ ಅದನ್ನ 50 ಡೇಸ್ ಕೌಂಟ್ ಡೌನ್ ಅಂತ ಕರಿತೀವಿ, ಮತ್ತೆ 75 ಡೇಸ್ ಕೌಂಟ್ ಡೌನ್ ಅಂತ ಕರಿತೀವಿ. ಸೊ 25 ದಿನ ಕೌಂಟ್ ಡೌನ್ ಅಲ್ಲಿ 25 ದಿನ ಮುಂಚಿತವಾಗಿ ಈ ದಿನವನ್ನ ಜೂನ್ 21ರವರೆಗೂ ಯೋಗ ಚಟುವಟಿಕೆಗಳನ್ನ ಮಾಡುವುದರ ಮುಖಾಂತರ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ 50 ಡೇಸ್ ಕೌಂಟ್ ಡೌನ್ ಅಲ್ಲಿ 50 ಡೇಸ್ ಗಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. 75 ಡೇಸ್ ಕೌಂಟ್ ಡೌನ್ ಅಲ್ಲಿ 75 ಡೇಸ್ ಗಿಂತ ಮುಂಚೆನೆ ಯೋಗ ಚಟುವಟಿಕೆಗಳು ಮಾಡ್ತಾ ಇರ್ತಾರೆ. ಹಾಗಿದ್ರೆ ಈ ಪ್ರತಿಯೊಂದು ಕೌಂಟ್ ಡೌನ್ಗೆ ಭಾರತ ದೇಶದ ವಿವಿಧ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಸ್ಥಳಗಳ ಮೇಲೆ ನಿಮ್ಗೆ ಪ್ರಶ್ನೆ ಆಗ್ಬೋದಾಗಿರುತ್ತೆ. ಹಾಗಿದ್ರೆ 25 ಡೇಸ್ ಕೌಂಟ್ ಡೌನ್ಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಹೈದರಾಬಾದ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ರೀತಿ 50 ಡೇಸ್ ಕೌಂಟ್ ಡೌನ್ಗೆ ಶಿವದೋಲ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಂಡ್ ಫಾರ್ 75 ಡೇಸ್ ಕೌಂಟ್ ಡೌನ್ಗೆ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆಯನ್ನ ಆಯ್ಕೆ ಮಾಡಿಕೊಂಡು ಯೋಗ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡಿಸಲಾಗುತ್ತದೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಕೌಂಟ್ ಡೌನ್ ದಟ್ ಯು must know with respect to yoga day celebration. So with this, let's get into the third article. So ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಒಂದು ಫ್ರೇಮ್ ವರ್ಕ್ ನ ಡಿಸ್ಕಸ್ ಮಾಡ್ತೀವಿ, ಅಥವಾ ಒಂದು ಚೌಕಟ್ಟು ಅಥವಾ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಇನಿಷಿಯೇಟಿವ್ ಯಾವುದು ಅಂದ್ರೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅಥವಾ ಇಂಡೋ ಪೆಸಿಫಿಕ್ ಸಮೃದ್ಧಿಗಾಗಿ ಆರ್ಥಿಕ ಚೌಕಟ್ಟು ಅಂತ ಕರಿತೀವಿ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಪ್ರಧಾನ ಮಂತ್ರಿಯವರು ಪ್ರಸ್ತುತವಾಗಿ ಈ ಕ್ವಾಡ್ ಸಭೆಯನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ನಾವೇನಂತ ಕರಿತೀವಿ ಅಂದ್ರೆ IPEF ಅಂತ ಕರಿತೀವಿ. ಸೊ ಇದೊಂದು ಹೊಸ ಇನಿಷಿಯೇಟಿವ್ ಆಗಿರುತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇದನ್ನ ನಾವು ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಫಾರ್ ಪ್ರಾಸ್ಪ್ಯಾರಿಟಿ ಅಂತ ಕರಿತೀವಿ, ಅಥವಾ ಇಂಡೋ ಪೆಸಿಫಿಕ್ ಸಮೃದ್ಧಿಗಾಗಿ ಆರ್ಥಿಕ ಚೌಕಟ್ಟು ಅಂತ ಕರಿತೀವಿ. ಸೊ ಈ ಒಂದು ಚೌಕಟ್ಟು ಸಹಿ ಹಾಕಿರೋದು ಟೋಕಿಯೋದಲ್ಲಿ ಸಹಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಚೌಕಟ್ಟಿನಲ್ಲಿ ಭಾರತ ರಾಷ್ಟ್ರವನ್ನ ಒಳಗೊಂಡಂತೆ ಅಂದ್ರೆ ಇನ್ಕ್ಲೂಡಿಂಗ್ ಇಂಡಿಯಾ there are 13 ಪಾರ್ಟ್ನರ್ ನೇಷನ್ಸ್ ಅಥವಾ ಪಾಲುದಾರಿಕೆ ರಾಷ್ಟ್ರಗಳಾಗಿರುತ್ತವೆ. ಹಾಗಿದ್ರೆ 13 ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ 13 ರಾಷ್ಟ್ರಗಳು ಯಾವ್ಯಾವು ಅಂದ್ರೆ ಒಂದು ಭಾರತ, ಇನ್ನೊಂದು USA, ಇನ್ನೊಂದು ಜಪಾನ್, ಅದಾದ್ಮೇಲೆ ಆಸ್ಟ್ರೇಲಿಯಾ, ಬ್ರೂನಿ, ಇಂಡೋನೇಷಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಮಲೇಷಿಯಾ, ನ್ಯೂಜಿಲೆಂಡ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ. ಸೊ ಈ ಒಂದು ಫ್ರೇಮ್ ವರ್ಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಪಾರ್ಟ್ನರ್ ನೇಷನ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಈ 13 ಪಾರ್ಟ್ನರ್ ನೇಷನ್ಸ್ ಏನಿದಾವೆ ಅಂದ್ರೆ ಎಕ್ಸೆಪ್ಟ್ ಇಂಡಿಯಾವನ್ನ ಹೊರತುಪಡಿಸಿ ಇನ್ನ 12 ಪಾರ್ಟ್ನರ್ ನೇಷನ್ಸ್ ಏನಿದಾವೆ. ಸೊ ಆ ಒಂದು ಪಾರ್ಟ್ನರ್ ನೇಷನ್ಸ್ ನ ಕ್ಯಾಪಿಟಲ್ ಸಿಟೀಸ್ ಯಾವ್ದ್ಯಾವ್ದು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಸ್ಪ್ಯಾರಿಟಿ ಇವಾಗ ಏನ್ ಸೈನ್ ಆಗಿದೆ, ಇದರ ಒಂದು ಆಬ್ಜೆಕ್ಟಿವ್ ಏನು ಅಂತ ನೋಡೋದಾದ್ರೆ ಟು ಸ್ಟ್ರೆಂಥನ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ ಅದೇ ಹೆಸರಲ್ಲೇ ಇದೆ ಎಕನಾಮಿಕ್ ಫ್ರೇಮ್ ವರ್ಕ್ ಅಂತ. ಸೊ ಆರ್ಥಿಕ ಒಂದು ಚೌಕಟ್ಟನ್ನ ಇನ್ನು ಪ್ರಬಲಗೊಳಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಎನ್ಹಾನ್ಸಿಂಗ್ ರೆಸಿಲಿಯನ್ಸ್, ಸಸ್ಟೈನಬಿಲಿಟಿ, ಇನ್ಕ್ಲೂಸಿವ್ನೆಸ್, ಎಕನಾಮಿಕ್ ಗ್ರೋತ್, ಫೇರ್ನೆಸ್, ಕಾಂಪಿಟೇಟಿವ್ನೆಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಅಂದ್ರೆ ನಮ್ಮ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯ ಏನಿದೆ ಆ ಒಂದು ಪ್ರಾಂತ್ಯದಲ್ಲಿ ಸುಸ್ಥಿರತೆ, ಒಳಗೊಳ್ಳುವಿಕೆ ಅಂದ್ರೆ ಇನ್ಕ್ಲೂಸಿವ್, ಎಲ್ಲಾ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು, ಆರ್ಥಿಕ ಬೆಳವಣಿಗೆ, ನ್ಯಾಯಸಮ್ಮತತೆ ಮತ್ತು ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕ್ರಮವನ್ನ ನಾವು IPEF ಅಂತ ಕರಿತೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ದಿ ಫೋರ್ತ್ ಆರ್ಟಿಕಲ್. ಇದನ್ನ ನಾವು 75th ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಥವಾ 75ನೇ ವಿಶ್ವ ಆರೋಗ್ಯ ಸಭೆ ಅಂತ ಕರಿತೀವಿ. ಸೊ ಈ ಒಂದು ವಿಶ್ವ ಆರೋಗ್ಯ ಸಭೆ WHO ನ ಒಂದು ಅಸೆಂಬ್ಲಿ ಆಗಿರುತ್ತೆ ಅಥವಾ ಸಭೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಭೆಯನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈ ಒಂದು ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ರೆ 22ನೇ ತಾರೀಕಿನಿಂದ 28ನೇ ಮೇ ವರೆಗೂ ನಡೀತಕ್ಕಂತ ಒಂದು ಅಸೆಂಬ್ಲಿ ಇದಾಗಿರುತ್ತೆ. ಸೊ ಈ ಒಂದು ಅಸೆಂಬ್ಲಿಯ ಒಂದು ಥೀಮ್ ಏನು ಅಂತ ಕೇಳ್ಬೋದಾಗಿರುತ್ತೆ. ಹೆಲ್ತ್ ಫಾರ್ ಪೀಸ್ ಮತ್ತೆ ಪೀಸ್ ಫಾರ್ ಹೆಲ್ತ್ ಅಂತ ಕರಿತೀವಿ. ಅಂದ್ರೆ ಶಾಂತಿಗಾಗಿ ಆರೋಗ್ಯ ಅಥವಾ ಆರೋಗ್ಯಕ್ಕಾಗಿ ಶಾಂತಿ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ 75ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯನ್ನ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇವಾಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡೋದಾದ್ರೆ ದಿಸ್ ಇಸ್ ದಿ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ WHO. ಅಂದ್ರೆ ನಮ್ಮ ಒಂದು WHO ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ಸೊ ಇದರ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಕರಿತೀವಿ. ಸೊ ಈ ಒಂದು ಅಸೆಂಬ್ಲಿಯಲ್ಲಿ WHO ಮೆಂಬರ್ ಸ್ಟೇಟ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ಸದಸ್ಯ ರಾಷ್ಟ್ರಗಳು ಯಾರ್ಯಾರು ಇರ್ತಾರೆ, ಸೊ ಆ ಎಲ್ಲ ಸದಸ್ಯ ರಾಷ್ಟ್ರಗಳಿಂದ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ದೇ ಫೋಕಸ್ ಆನ್ ಅ ಸ್ಪೆಸಿಫಿಕ್ ಹೆಲ್ತ್ ಅಜೆಂಡಾ ಪ್ರಿಪೇರ್ಡ್ ಬೈ ದಿ ಎಕ್ಸಿಕ್ಯೂಟಿವ್ ಬೋರ್ಡ್. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕಾರಿ ಮಂಡಳಿ ಏನಿರುತ್ತೆ, ಆ ಮಂಡಳಿ ಸಿದ್ಧಪಡಿಸಿರ್ತಕ್ಕಂಥ ಒಂದು ನಿರ್ದಿಷ್ಟ
ಆರೋಗ್ಯ ಕಾರ್ಯಸೂಚಿ ಏನಿರುತ್ತೆ ಅದರ ಮೇಲೆ ಎಲ್ಲಾ ಚರ್ಚೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಆದ್ರೂ ಕೂಡ ಈ ಒಂದು ಅಸೆಂಬ್ಲಿಯ ಮೇನ್ ಫಂಕ್ಷನ್ಸ್ ಏನು ಅಂದ್ರೆ ಟು ಡಿಟರ್ಮೈನ್ ದಿ ಪಾಲಿಸೀಸ್ ಆಫ್ ದಿ ಆರ್ಗನೈಸೇಷನ್, ಅಂದ್ರೆ ಈ ಒಂದು ವಿಶ್ವಸಂಸ್ಥೆಯ ನೀತಿಗಳೇನಿರುತ್ತೆ ಸೊ ಅದರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ತಕ್ಕಂಥದ್ದು. ಅಪಾಯಿಂಟ್ ದಿ ಡೈರೆಕ್ಟರ್ ಜನರಲ್, ಸೊ ಮಹಾನಿರ್ದೇಶಕರನ್ನ ನೇಮಕ ಮಾಡ್ತಕ್ಕಂಥದ್ದು. ಸೂಪರ್ವೈಸ್ ಫಿನಾನ್ಷಿಯಲ್ ಪಾಲಿಸೀಸ್, ಹಣಕಾಸು ನೀತಿಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಅಂಡ್ ರಿವ್ಯೂ ಅಂಡ್ ಅಪ್ರೂವ್ ದಿ ಪ್ರಪೋಸ್ಡ್ ಪ್ರೋಗ್ರಾಮ್ ಬಜೆಟ್, ಅಂದ್ರೆ ಸೊ ಈ ಒಂದು ಪ್ರಪೋಸ್ಡ್ ಪ್ರೋಗ್ರಾಮ್ ಬಜೆಟ್ ಏನಿರುತ್ತೆ ಸೊ ಅದನ್ನ ರಿವ್ಯೂ ಮಾಡ್ತಕ್ಕಂಥದ್ದು, ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ಅದನ್ನ ಅನುಮೋದನೆ ಮಾಡ್ತಕ್ಕಂಥ ಕೆಲಸ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಮಾಡಲಾಗುತ್ತೆ. ಸೊ ಇದನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್, ಪ್ರತಿ ವರ್ಷ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದನ್ನ ವಾರ್ಷಿಕವಾಗಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಇದೇ ಒಂದು ನಿಟ್ಟಿನಲ್ಲಿ ನಾವು WHO ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ, ಅಂದ್ರೆ ವಿಶ್ವಸಂಸ್ಥೆಯ ಒಂದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ವಿಶೇಷ ಸಂಸ್ಥೆ ಅಂತ ಕರಿತೀವಿ. ಸೊ WHO ಕಾನ್ಸ್ಟಿಟ್ಯೂಟ್ ಸ್ಟೇಟ್ಸ್ its main objective as the attainment of the highest possible level of ಹೆಲ್ತ್ ಟು ಆಲ್ ಪೀಪಲ್, ಅಂದ್ರೆ ಈ ಒಂದು WHO ದ ಮುಖ್ಯ ಉದ್ದೇಶ ಏನು ಅಂದ್ರೆ ಎಲ್ಲ ಜನರಿಗೆ ಸಾಧ್ಯವಾದಷ್ಟು ಉನ್ನತ ಮಟ್ಟದ ಆರೋಗ್ಯವನ್ನ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಬಂದು ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ 150 ಪ್ರದೇಶಗಳಲ್ಲಿ ಇದರ ರೀಜನಲ್ ಆಫೀಸಸ್ ಅಥವಾ ಕ್ಷೇತ್ರ ಕಚೇರಿಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರೋದು 7ನೇ ಏಪ್ರಿಲ್ 1948 ಅಲ್ಲಿ ಇದರ ಸ್ಥಾಪನೆ ಆಗಿರುತ್ತೆ. ಸೊ ಇದರ ಲೋಗೋ ಅಲ್ಲಿ ನಾವು ಏನನ್ನ ನೋಡಬಹುದಾಗಿರುತ್ತೆ ಅಂದ್ರೆ ರಾಡ್ ಆಫ್ ಆಸ್ಕ್ಲಿಪಿಯಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ದೇರ್ ಇಸ್ ಅ ರಾಡ್, ಅದಕ್ಕೆ ಒಂದು ಹಾವು ಸುತ್ತಕೊಂಡಿರುತ್ತೆ. ಸೊ ಇದನ್ನ ಅವರು ಸಿಂಬಲ್ ಆಫ್ ಹೀಲ್ ಅಂತ ಕರಿತೀವಿ ಅಥವಾ ಚಿಕಿತ್ಸೆಯ ಸಂಕೇತ ಅಂತ ಕರಿತೀವಿ. ಸೊ ಇದು WHO ದ ಒಂದು ಲೋಗೋ ಆಗಿರುತ್ತೆ. ಸೊ WHO ನ ಪ್ರಮುಖವಾಗಿ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಮುಖ್ಯಸ್ಥರನ್ನ ಟೆಡ್ರೋಸ್ ಅಡ್ನೋಮ್ ಅಂತ ಕರಿತೀವಿ. ಸೊ ಇವರು ಡೈರೆಕ್ಟರ್ ಜನರಲ್ ಆಫ್ WHO ಆಗಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾನು ಆಲ್ರೆಡಿ ಹೇಳಿರ್ತೀನಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 5th ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ ಅಗ್ರಿಮೆಂಟ್ ಅಥವಾ ಹೂಡಿಕೆ ಪ್ರೋತ್ಸಾಹ ಒಪ್ಪಂದ ಅಂತ ಕರಿತೀವಿ. ಸೊ ಇದು ಭಾರತ ಮತ್ತು USA ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಆಗಿರುತ್ತೆ. ಸೊ ಇಟ್ ಈಸ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ and government of United States of America signed an investment incentive agreement at Tokyo, Japan. So as I told you before, ಪ್ರಧಾನ ಮಂತ್ರಿಗಳು ಕ್ವಾಡ್ ಸಭೆಯಲ್ಲಿ ಜಪಾನ್ ಅಲ್ಲಿ ಇರುವ ಕಾರಣದಿಂದ ಸೊ ಈ ಒಂದು ಒಪ್ಪಂದ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಜಪಾನ್ನ ಟೋಕಿಯೋದಲ್ಲಿ ಸಹಿ ಮಾಡಿರ್ತಾರೆ. ಸೊ ಪರ್ಪಸ್ ಏನು ಅಂದ್ರೆ ನಮ್ಮ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಹೂಡಿಕೆ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನ ಹೆಸರಲ್ಲೇ ಇದೆ ನೋಡಿ, ಹೂಡಿಕೆ ಪ್ರೋತ್ಸಾಹ ಒಪ್ಪಂದ ಅಂತ ಕರಿತೀವಿ ಅಥವಾ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಇದನ್ನ ಸಹಿ ಮಾಡಿರೋರು ಯಾರು ಅಂದ್ರೆ ಸೈನ್ಡ್ ಬೈ ಶ್ರೀ ವಿನಾಯಕ ಕ್ವಾತ್ರ, ಫಾರಿನ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾ, ಅಂದ್ರೆ ಭಾರತ ಸರ್ಕಾರದ ವಿದೇಶಾಂಗ ಕಾರ್ಯದರ್ಶಿಗಳು, ಮತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ US ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್. ಸೊ ಅದನ್ನ DFC ಅಂತ ಕರಿತೀವಿ. ಸೊ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಸ್ಕಾಟ್ ನಾಥನ್, US ಅಂತಾರಾಷ್ಟ್ರೀಯ ಅಭಿವೃದ್ಧಿ ನಿಗಮ, ಇವರು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಸೊ ಈ ಒಂದು ಒಪ್ಪಂದದ ಪ್ರಮುಖ ಒಂದು ಉದ್ದೇಶಗಳೇನು ಅಥವಾ ಇದಕ್ಕಿಂತ ಮುಂಚೆ ಈ ರೀತಿಯ ಒಪ್ಪಂದ ಇತ್ತ ಅಂದ್ರೆ ಡೆಫಿನೆಟ್ಲಿ ಇದಕ್ಕಿಂತ ಮುಂಚೆ ಒಂದು ಒಪ್ಪಂದ ಇತ್ತು. ಸೊ ದಿಸ್ supersedes the investment incentive agreement signed in the year 1997. ಅಂದ್ರೆ 1997ರಲ್ಲಿ ಇದಕ್ಕಿಂತ ಮುಂಚೆ ಸಹಿ ಹಾಕಲಾಗಿರ್ತಕ್ಕಂಥ ಹೂಡಿಕೆ ಪ್ರೋತ್ಸಾಹ ಒಪ್ಪಂದ ಏನಿರುತ್ತೆ ಸೊ ಅದನ್ನ ಇವಾಗ ಇದು ಸೂಪರ್ಸೀಡ್ ಮಾಡಿರುತ್ತೆ ಅಥವಾ ಬದಲಾವಣೆ ಮಾಡಿರುತ್ತೆ. ಸೊ ಇನ್ 1997 including the creation of new agency called as DFC, or Development Finance Agency of Government of USA. ಅಂದ್ರೆ DFC ಅಂದ್ರೆ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ ನಾವೇನ್ ಕರಿತೀವಿ. ಸೊ ಈ ರೀತಿಯ ಒಂದು ಹೊಸ ಏಜೆನ್ಸಿಯನ್ನ ಕೂಡ 1997ರಲ್ಲಿ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಏಜೆನ್ಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಸರ್ಕಾರದ ಅಭಿವೃದ್ಧಿಯ ಹಣಕಾಸು ಸಂಸ್ಥೆ ಆಗಿರುತ್ತೆ. ಇದನ್ನ ನಾವು DFC ಅಂತ ಕರಿತೀವಿ. ಸೊ ಈ ಒಂದು ಸೈನ್ ಏನಾಗಿದೆ, ಇದರಿಂದ ಆಗ್ತಕ್ಕಂತ ಅನುಕೂಲಗಳೇನು ಅಂದ್ರೆ ಟು ಕೀಪ್ ಪೇಸ್ ವಿತ್ ದಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಪ್ರೋಗ್ರಾಮ್ಸ್. ಅಂದ್ರೆ ಭಾರತದಲ್ಲಿ ಇವಾಗ ಹೆಚ್ಚುವರಿ ಒಂದು ಅನುದಾನ ಏನಾಗುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಸೊ ಅದಕ್ಕೆ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ಒಂದು ಅಗ್ರಿಮೆಂಟ್ ಸೈನ್ ಆಗಿರುತ್ತೆ. ಅದಾದ್ಮೇಲೆ ಇದರಲ್ಲಿ ಆಗ್ತಕ್ಕಂಥ ಪ್ರಮುಖ ಒಂದು ಉಪಕಾರಗಳು ಅಥವಾ ನಮಗೆ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಅಂದ್ರೆ ಡೆಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ, ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್, ರೀಇನ್ಶೂರೆನ್ಸ್, ಫೀಸಿಬಿಲಿಟಿ ಸ್ಟಡೀಸ್ ಫಾರ್ ಪೊಟೆನ್ಶಿಯಲ್ ಪ್ರಾಜೆಕ್ಟ್ಸ್ ಅಂಡ್
ಗ್ರಾಂಟ್ಸ್ ಅಂದ್ರೆ ಭಾರತೀಯರಿಗೆ ಸಾಲ ಕೊಡ್ತಕ್ಕಂಥದ್ದು, ಈಕ್ವಿಟಿ ಹೂಡಿಕೆ ಮಾಡ್ತಕ್ಕಂಥದ್ದು, ಈಕ್ವಿಟಿ ಗ್ಯಾರಂಟಿ ಹೂಡಿಕೆ ವಿಮೆ ಅಥವಾ ಮರು ವಿಮೆ, ಮತ್ತೆ ಸಂಭಾವ್ಯ ಯೋಜನೆಗಳು ಮತ್ತು ಅನುದಾನಗಳಿಗಾಗಿ ಕಾರ್ಯಸಾಧ್ಯತೆಗಳ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು DFC ಯ ಅಗ್ರಿಮೆಂಟ್ ಏನಾಗಿರುತ್ತೆ. ಸೊ ಇದರ ಮುಖಾಂತರ ಸಾಕಾರಗೊಳ್ಳಲಿದೆ. ಸೊ ಅದಾದ್ಮೇಲೆ ಈ ಒಂದು ಅಗ್ರಿಮೆಂಟ್ ಏನಿರುತ್ತೆ, ಸೊ ದಿಸ್ ಈಸ್ ಲೈಕ್ ಅ ಲೀಗಲ್ ರಿಕ್ವೈರ್ಮೆಂಟ್ ಫಾರ್ DFC ಟು ಕಂಟಿನ್ಯೂ ಪ್ರೊವೈಡಿಂಗ್ ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಟು ಇಂಡಿಯಾ. ಸೊ ಈ ಒಂದು ಹೂಡಿಕೆ ಅಥವಾ ಈ ಒಂದು ಒಪ್ಪಂದಕ್ಕೆ ಸಹಿ ಏನ್ ಹಾಕಿದ್ದಾರೆ, ಸೊ ಈ ಒಂದು ಸಹಿಯ ಮುಖಾಂತರ ಭಾರತ ದೇಶದಲ್ಲಿ DFC ಮುಖಾಂತರ ಹೂಡಿಕೆಗಳನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯ ಕಾನೂನಿನ ಅಥವಾ ಕಾನೂನಿನ ಕಟ್ಟಳೆಗಳ ಒಂದು ನಿಬಂಧನೆಗಳೇನಿರುತ್ತೆ, ಸೊ ಅದನ್ನು ಕೂಡ ಈ ಒಂದು ಅಗ್ರಿಮೆಂಟ್ ಮುಖಾಂತರ ನಾವು USA ಗೆ ಪ್ರೊವೈಡ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಿ ಅಗ್ರಿಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ USA. ಸೊ DFC has also provided investment support. ಅಂದ್ರೆ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ USA ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲೇ ಬಾರಿ ಅಲ್ಲ. ಈಗಾಗಲೇ ಇವರು ಭಾರತದಲ್ಲಿ ಅನೇಕ ಒಂದು ಪ್ರಾಜೆಕ್ಟ್ಸ್ ಗೆ ಅಪ್ರೂವಲ್ ಮಾಡಿರ್ತಾರೆ. ಸೊ ಆ ಪ್ರಾಜೆಕ್ಟ್ಸ್ ಯಾವ್ದ್ಯಾವ್ದು ಅಂದ್ರೆ ಡೆವಲಪ್ಮೆಂಟ್ ಸಚ್ ಆಸ್ COVID-19 ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್, ಸೊ COVID-19 ಲಸಿಕೆ ತಯಾರಿ ಮಾಡ್ತಕ್ಕಂಥದ್ದು, ಹೆಲ್ತ್ ಕೇರ್ ಫಿನಾನ್ಸಿಂಗ್ ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು, ರಿನ್ಯೂವಬಲ್ ಎನರ್ಜಿ ನವೀಕರಿಸಬಹುದಾದ ಇಂಧನ, SME ಫೈನಾನ್ಸಿಂಗ್ ಅಂದ್ರೆ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ನಲ್ಲಿ ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಇನ್ಕ್ಲೂಷನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಅಭಿವೃದ್ಧಿ. ಈ ರೀತಿಯಾಗಿ ಬೇರೆ ಬೇರೆ ಒಂದು ಯೋಜನೆಗಳೇನಿರುತ್ತೆ ಅದಕ್ಕೆ DFC ಮುಖಾಂತರ ಆಲ್ರೆಡಿ ಬೆಂಬಲವನ್ನ ಅವರು ಒದಗಿಸಿರ್ತಾರೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 6th ಆರ್ಟಿಕಲ್. ಇದರಲ್ಲಿ ನಾವು ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಒಂದು ದಿನವನ್ನ ಪ್ರತಿ ವರ್ಷ ಮೇ 22ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ದಿ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಇಸ್ ಅನ್ ಯುನೈಟೆಡ್ ನೇಷನ್ ಸ್ಯಾಂಕ್ಷನ್ಡ್ ಪ್ರಮೋಷನ್ ಆಫ್ ಬಯೋಡೈವರ್ಸಿಟಿ ಇಶ್ಯೂ ಹೆಲ್ಡ್ ಎವ್ರಿ ಇಯರ್ ಆನ್ May 22. ಅಂದ್ರೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಜೀವ ವೈವಿಧ್ಯತೆಗಳ ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡ್ಲಿಕ್ಕಾಗಿ ವಿಶ್ವಸಂಸ್ಥೆಯಿಂದ ಅನುಮೋದನೆಗೊಂಡಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ದಿನವನ್ನ ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ಮೇ 22ನೇ ತಾರೀಕು ಇದನ್ನ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಡಾಪ್ಟೆಡ್ May 22 ಆಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ December 2000. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ ವಿಶ್ವಸಂಸ್ಥೆಯವರು 2000 ಡಿಸೆಂಬರ್ ನಲ್ಲಿ ಅಂಗೀಕಾರ ಮಾಡಿರುತ್ತೆ. ಟು ಮಾರ್ಕ್ ದಿ ಅಡಾಪ್ಷನ್ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಟ್ ಅರ್ತ್ ಸಮಿಟ್ ಆನ್ May 22, 1992. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, 2 ಡೇಟ್ಸ್ ಇದೆ. ಸೊ ಇಲ್ಲಿ 1992 ಅಲ್ಲಿ, ಸೊ ನಾನು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1992ರಲ್ಲಿ ಭೂ ಶೃಂಗಸಭೆ ಅಥವಾ ಅರ್ತ್ ಸಮಿಟ್ ಅಥವಾ ರಿಯೋ ಅರ್ತ್ ಸಮಿಟ್ ಅಂತ ನಡೆದಿರುತ್ತೆ. ಸೊ ಈ ಒಂದು ಅರ್ತ್ ಸಮಿಟ್ ಅಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅನ್ನೋದನ್ನ ಇಲ್ಲಿ ಅಪ್ರೂವ್ ಮಾಡಿರ್ತಾರೆ. ಸೊ ಈ ಒಂದು ಅಪ್ರೂವಲ್ ಏನಾಗಿರುತ್ತೆ, ಇದು May 22, 1992ರಲ್ಲಿ ಆಗಿರುತ್ತೆ. ಸೊ ಈ ಒಂದು ದಿನವನ್ನ ಅಂದ್ರೆ ಈ May 22, 1992ರಲ್ಲಿ ಈ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಇರ್ಲಿಲ್ಲ. ಸೊ ಇದನ್ನ ತದನಂತರ 2000ನೇ ಇಸ್ವಿಯಲ್ಲಿ ಈ ಬಯೋಲಾಜಿಕಲ್ ಡೈವರ್ಸಿಟಿ ಕನ್ವೆನ್ಷನ್ May 22 ಸಹಿ ಹಾಕಿರುವ ಕಾರಣದಿಂದ ಆ ದಿನದ ನೆನಪಿಗಾಗಿ 2000 ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿನ ಅಬ್ಸರ್ವ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗಿರುತ್ತೆ. ಸೊ ಫ್ರಮ್ 2000 ಸೊ ಸತತವಾಗಿ ಪ್ರತಿ ವರ್ಷ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ರೇಸ್ ಅವೇರ್ನೆಸ್ ಅಬೌಟ್ ದಿ ಎನ್ವಿರಾನ್ಮೆಂಟ್ ಅಂಡ್ ಆಲ್ ಸ್ಪೀಶೀಸ್ ದಟ್ ಲಿವ್ ಆನ್ ದಿ ಪ್ಲಾನೆಟ್. ಅಂದ್ರೆ ಈ ಗ್ರಹದಲ್ಲಿ ವಾಸ ಮಾಡ್ತಕ್ಕಂಥ ಪರಿಸರ ಮತ್ತೆ ಎಲ್ಲಾ ಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ಒಂದು ದಿನದ ಉದ್ದೇಶವಾಗಿರುತ್ತೆ. ಅಂಡ್ ಇಟ್ ಆಲ್ಸೋ ಫಾಲ್ಸ್ ವಿತ್ ಇನ್ ದ ಸ್ಕೋಪ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅಂದ್ರೆ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದಾವೆ, ಸೊ ಅಲ್ಲೂ ಕೂಡ ನಾವು ಜೈವಿಕ ವೈವಿಧ್ಯತೆ ಏನಿರುತ್ತೆ ಅಥವಾ ಜೀವ ವೈವಿಧ್ಯತೆ ಏನಿರುತ್ತೆ, ಸೊ ಅದನ್ನು ಕೂಡ ಕಾಪಾಡ್ತಕ್ಕಂಥದ್ದು ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಂದಾಗಿರುತ್ತೆ. ಸೊ ಅದನ್ನು ಕೂಡ ಫುಲ್ಫಿಲ್ ಮಾಡ್ಲಿಕ್ಕೆ ಈ ಒಂದು ದಿನ ನಮಗೆ ಬಹಳ ಮುಖ್ಯವಾಗಿರುತ್ತದೆ. ಸೊ ಅದಾದ್ಮೇಲೆ ಈ ವರ್ಷದ ಥೀಮ್ ಏನಿರುತ್ತೆ ಅಂದ್ರೆ 2022ರ ಈ ಬಯೋಲಾಜಿಕಲ್ ಡೈವರ್ಸಿಟಿ ಡೇ ನ ಥೀಮ್ ಏನಾಗಿರುತ್ತೆ ಅಂದ್ರೆ ಬಿಲ್ಡಿಂಗ್ ಅ ಶೇರ್ಡ್ ಫ್ಯೂಚರ್ ಫಾರ್ ಆಲ್ ಲೈಫ್. ಅಂದ್ರೆ ಎಲ್ಲಾ ಜೀವನಕ್ಕಾಗಿ ಹಂಚಿಕೆಯ ಭವಿಷ್ಯವನ್ನ ನಿರ್ಮಿಸ್ತಕ್ಕಂಥದ್ದು. ಅಂದ್ರೆ ಪ್ಲಾನೆಟ್ ಇಸ್ ನಾಟ್ ಜಸ್ಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಇಟ್ ಇಸ್ ಆಲ್ಸೋ ಪ್ಲೇಸ್ ಫಾರ್ ಎವ್ರಿ ಅದರ್ ಆರ್ಗ್ಯಾನಿಸಮ್ಸ್ ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಈ ಒಂದು ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ದ ಥೀಮ್ ವಾಸ್ ಚಾಸನ್ ಟು ಕಂಟಿನ್ಯೂ ಡೆವಲಪಿಂಗ್ ಮೂವ್ಮೆಂಟ್ ಅಂಡ್ ಸಪೋರ್ಟ್ ಫಾರ್ ಫ್ರೇಮ್ವರ್ಕ್ ಅಟ್ forthcoming UN Biodiversity Conference COP 15. ಅಂದ್ರೆ ಈ COP 15 ಕಾನ್ಫರೆನ್ಸಸ್ ಆಫ್
ಪಾರ್ಟೀಸ್ 15 ನಡೀತಾ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜೈವ ವೈವಿಧ್ಯತೆ ಅಥವಾ ಜೀವಿ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೀತಾ ಇದೆ. ಸೊ ಈ ಒಂದು ಸಭೆಯಲ್ಲಿ ಡಿಸ್ಕಸ್ ಮಾಡ್ತಕ್ಕಂತ ವಿಷಯಗಳನ್ನ ಬೆಂಬಲ ಮಾಡ್ಲಿಕ್ಕೂ ಕೂಡ ಈ ಒಂದು ಥೀಮ್ ನ ಮೇಲೆ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ COP15 ಎಲ್ಲಿ ನಡೆಯಲಿದೆ ಅಥವಾ ಎಲ್ಲಿ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಕನ್ಮಿಂಗ್ ಚೈನಾದಲ್ಲಿ ಇದು ನಡೆಯುತ್ತೆ. ಸೊ ಯಾವಾಗ ನಡೆಯುತ್ತೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು COP15 ನಡೆಯಲಿದೆ. ಸೊ ಅದಾದ್ಮೇಲೆ 7ನೇ ಆರ್ಟಿಕಲ್ಗೆ ಬರೋಣ. ಇಲ್ಲಿ ನಾವು NDB ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ 3 days ಹಿಂದೆ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನಮ್ಮ ಬ್ರಿಕ್ಸ್ ರಾಷ್ಟ್ರಗಳು ಸ್ಥಾಪನೆ ಮಾಡಿರ್ತಕ್ಕಂತ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ನ ಬಗ್ಗೆ ಮತ್ತೆ ನಾವ್ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಬ್ಯಾಂಕ್ ನ ಒಂದು ಆಫೀಸ್ ಅನ್ನ ಭಾರತ ದೇಶದಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲಿ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಭಾರತ ದೇಶದಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬ್ರಿಕ್ಸ್ ಕಂಟ್ರೀಸ್ ಮಲ್ಟಿಲ್ಯಾಟ್ರಲ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಓಪನ್ ಇಟ್ಸ್ ಫಸ್ಟ್ ರೀಜನಲ್ ಆಫೀಸ್ ಇನ್ ಇಂಡಿಯಾ ಗುಜರಾತ್. ಸೊ ಭಾರತ ದೇಶದ ಗುಜರಾತ್ ನಲ್ಲಿ ತನ್ನ ಮೊದಲ ಪ್ರಾದೇಶಿಕ ಕಚೇರಿಯನ್ನ ಆರಂಭ ಮಾಡಲಿದೆ. ಸೊ ದಿಸ್ ಇಸ್ ದಿ ಫಸ್ಟ್ NDB ಆಫೀಸ್ ಇನ್ ಇಂಡಿಯಾ ದಟ್ ವಿಲ್ ಬಿ ಸ್ಟಾರ್ಟೆಡ್ ಇನ್ ಗುಜರಾತ್. ಸೊ ಗುಜರಾತ್ ನಲ್ಲಿ ಎಲ್ಲಿ ಅಂದ್ರೆ ಗಿಫ್ಟ್ ಸಿಟಿ ಅಂತ ಕರಿತೀವಿ. ಗಿಫ್ಟ್ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶದಲ್ಲಿ NDBಯ ಮೊದಲ ಬ್ರಾಂಚ್ ಆಫೀಸ್ ಭಾರತ ದೇಶದಲ್ಲಿ ಓಪನ್ ಆಗಲಿದೆ. ಸೊ ಹಾಗಿದ್ರೆ ಇದಕ್ಕಿಂತ ಮುಂಚೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಓಪನ್ ಆಗಿತ್ತು, ಯಾಕಂದ್ರೆ ಇದರ ಕೇಂದ್ರ ಕಚೇರಿಯನ್ನ ನಾವು ಚೈನಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ನಾವು ಬ್ರಾಂಚ್ ಆಫೀಸಸ್ ನ ನೋಡ್ಬೋದಾಗಿರುತ್ತೆ. ಸೊ 2017 ಅಲ್ಲಿ ಆಫ್ರಿಕನ್ ರೀಜನಲ್ ಸೆಂಟರ್ ಅಲ್ಲಿ ಪ್ರಮುಖವಾಗಿ ಜೋಹಾನ್ಸ್ಬರ್ಗ್ ನಲ್ಲಿ ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡಿರ್ತಾರೆ, ಅಂದ್ರೆ ಬ್ರಾಂಚ್ ಆಫೀಸ್ ಅಥವಾ ರೀಜನಲ್ ಆಫೀಸ್ ಅನ್ನ ಓಪನ್ ಮಾಡಿರ್ತಾರೆ. ಸೊ ಅದೇ ರೀತಿ 2019 ಅಲ್ಲಿ ಅಮೆರಿಕಾಸ್ ರೀಜನಲ್ ಆಫೀಸ್ ನ ಸೋ ಪಾಲ್ ಅಲ್ಲಿ ಮಾಡಿರ್ತಾರೆ, ಮತ್ತೆ ಸಬ್ ಆಫೀಸ್ ನ ಬ್ರೆಜಿಲ್ ಅಲ್ಲಿ ಮಾಡಿರ್ತಾರೆ, ಅಂದ್ರೆ ಬ್ರೆಜಿಲ್ ನಲ್ಲಿ ಉಪ ಕಚೇರಿ ಮಾಡಿರ್ತಾರೆ. ಪ್ರಾದೇಶಿಕ ಕಚೇರಿಯನ್ನ ಅಮೆರಿಕದ ಸೋ ಪಾಲೋದಲ್ಲಿ 2019ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಅದೇ ರೀತಿ 2020ರಲ್ಲಿ ಯುರೇಷಿಯನ್ ರೀಜನಲ್ ಸೆಂಟರ್ ಮಾಸ್ಕೋ ರಷ್ಯಾದಲ್ಲಿ ತಮ್ಮ 3ನೇ ಆಫೀಸ್ ಅನ್ನ ಓಪನ್ ಮಾಡಿರ್ತಾರೆ. ಇವಾಗ 4ನೇ ಆಫೀಸ್ ಅನ್ನ ಗುಜರಾತ್ ನ ಗಿಫ್ಟ್ ಸಿಟಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ NDB ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಜುಲೈ 2015ರಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ದಿಸ್ ಇಸ್ ಬೀನ್ ಎಸ್ಟಾಬ್ಲಿಷ್ಡ್ ಬೈ ಬ್ರಿಕ್ಸ್ ಕಂಟ್ರೀಸ್ ಲೈಕ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ಸೊ ಪ್ರಸ್ತುತವಾಗಿ ಬೇರೆ ರಾಷ್ಟ್ರಗಳು ಕೂಡ ಇದಕ್ಕೆ ಹೊಸ ಸದಸ್ಯ ರಾಷ್ಟ್ರಗಳಾಗಿ ಆಡ್ ಆಗಿರುತ್ತೆ. ಸೊ ಅದ್ಯಾವ್ದು ಅಂದ್ರೆ ಬಾಂಗ್ಲಾದೇಶ್, UAE, ಈಜಿಪ್ಟ್, ಉರುಗ್ವೆ ಹ್ಯಾವ್ ಜಾಯಿಂಡ್ ದಿ ಬ್ಯಾಂಕ್ ರೀಸೆಂಟ್ಲಿ. ಸೊ ಈ ಒಂದು ಬ್ರಿಕ್ಸ್ ಬ್ಯಾಂಕ್ ಅಥವಾ NDBಯ ಪ್ರಮುಖ ಒಂದು ಉದ್ದೇಶ ಏನು ಅಂದ್ರೆ, ಸೊ NDBಯ ಪ್ರಮುಖ ಉದ್ದೇಶ, ಸೊ ಈ ರಾಷ್ಟ್ರಗಳು NDBಗೆ ಜಾಯ್ನ್ ಆಗಿರ್ತವೆ. ಸೊ NDBಯ ಪ್ರಮುಖ ಉದ್ದೇಶ ಏನಂದ್ರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರುತ್ತೆ ಆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಫಂಡ್ ಮಾಡ್ತಕ್ಕಂತ ಒಂದು ಫಂಕ್ಷನ್ ನ ಮಾಡುತ್ತೆ. ಸೊ ಭಾರತ ರಾಷ್ಟ್ರಕ್ಕೆ ಈಗಾಗಲೇ ಅನೇಕ ಒಂದು ಪ್ರಾಜೆಕ್ಟ್ಸ್ಗೆ NDB ಇಂದ ಸಾಕಷ್ಟು ಹಣ ಫಂಡ್ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ಶಾಂಘೈ ಚೈನಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತ ಅಧ್ಯಕ್ಷರು ಮಾರ್ಕೋಸ್ ಫ್ರಾಡ್ರೋ ಟ್ರಾಯ್ಸ್ ಅಂತ ಕರಿತೀವಿ. ಸೊ ಇದು NDB ಬಗ್ಗೆ ಗೊತ್ತಿರ್ತಕ್ಕಂಥ ವಿಷಯ ಆಗಿರುತ್ತೆ. ಸೊ ಅದಾದ್ಮೇಲೆ 8ನೇ ಆರ್ಟಿಕಲ್ಗೆ ಬರೋಣ. ನಮ್ಮ ಒಂದು ಈ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಈ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿರುತ್ತೆ, ಸೊ ಇದಕ್ಕೆ ಹೊಸ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದರ ಜೊತೆ ರೈಲ್ಟೆಲ್ ಅಂದ್ರೆ ಏನು ಅಂತ ಕೂಡ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಯ್ಕೆ ಆಗಿರ್ತಕ್ಕಂಥ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅಂದ್ರೆ ಅರುಣಾ ಸಿಂಗ್ ಅಂತ ಕರಿತೀವಿ. ಸೊ ಇವರು ಪ್ರಸ್ತುತವಾಗಿ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ಗೆ ಚೇರ್ಮನ್, ಅಧ್ಯಕ್ಷರು ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ RCIL ಅಂದ್ರೆ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಸ್ ಅನ್ ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಫೋಕಸಿಂಗ್ ಆನ್ ಪ್ರೊವೈಡಿಂಗ್ ಬ್ರಾಡ್ ಬ್ಯಾಂಡ್ ಅಂಡ್ VPN ಸರ್ವಿಸಸ್. ಅಂದ್ರೆ ನಮ್ಮ ರೈಲು ನಿಲ್ದಾಣಗಳಲ್ಲಿ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತಕ್ಕಂತ ಒಂದು ಎಂಟರ್ಪ್ರೈಸಸ್ ನ ನಾವು RCIL ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 2000ದಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಬಂದು ಗುರಗಾಂವ್, ಹರಿಯಾಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ರೈಲ್ಟೆಲ್ ನ ಪರವಾಗಿ ಅವರು ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರೆ. ಆ ಸ್ಕೀಮ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಸ್ಕೀಮ್ ಅಂತ ಕರಿತೀವಿ. ಸೊ ಈ ಒಂದು ಸ್ಕೀಮ್ ನ, ಈ ಒಂದು ನೆಟ್ವರ್ಕ್ ಇಂಟರ್ಫೇಸ್ ಸ್ಕೀಮ್ ನ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ
ಟು ಪ್ರೊವೈಡ್ ಪಬ್ಲಿಕ್ ವೈಫೈ ಸರ್ವಿಸಸ್ ಅಂದ್ರೆ ಸಾರ್ವಜನಿಕರಿಗೆ ವೈಫೈ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಎಷ್ಟು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದ 100 ರೈಲ್ವೆ ನಿಲ್ದಾಣಗಳಲ್ಲಿ ವೈಫೈ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ನ ನಾವು ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಕರಿತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ಸೊ ದಿಸ್ ಇಸ್ ಅಬೌಟ್ ಹೈಪರ್ ಲೂಪ್ ಟೆಕ್ನಾಲಜಿ. ಇದು ಕೂಡ ಒಂದು ರೈಲ್ವೆಗೆ ಸಂಬಂಧಪಟ್ಟಂತೆ, ರೈಲ್ವೆ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ಹೈಪರ್ ಲೂಪ್ ಟ್ರಾವೆಲಿಂಗ್ ಅಂತ ಕರಿತೀವಿ. ಏನಿದು ಹೈಪರ್ ಲೂಪ್ ಟ್ರಾವೆಲಿಂಗ್ ಅಂದ್ರೆ, ಸೊ ಇಲ್ಲಿ ಆ ರೈಲ್ ನಾವು ಆಕ್ಚುಲಿ ಪಾಡ್ಸ್ ಅಂತ ಕರಿತೀವಿ. ಸೊ ರೈಲ್ ಅಂತ ಕರೆಯಲ್ಲ, ಇದನ್ನ ಆಕ್ಚುಲಿ ನಾವು ಪಾಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಕಾಣ್ತಾ ಇದ್ದೀರಾ, ಇದನ್ನ ಪಾಡ್ ಅಂತ ಕರಿತೀವಿ. ಸೊ ಈ ಪಾಡ್ ಅಂತಕ್ಕಂಥದ್ದು ಒಂದು ಟ್ರಾವೆಲಿಂಗ್ ಟ್ಯೂಬ್ ಇರುತ್ತೆ, ಒಂದು ನಳಿಕೆ ಇರುತ್ತೆ. ಆ ಟ್ಯೂಬ್ ನಲ್ಲಿ ಇದು ರನ್ ಆಗುತ್ತೆ. ಸೊ ಈ ಟ್ಯೂಬ್ ನ ಮಹತ್ವ ಏನು ಅಂದ್ರೆ, ಆ ಟ್ಯೂಬ್ ಅಲ್ಲಿ ವ್ಯಾಕ್ಯೂಮ್ ನ ಕ್ರಿಯೇಟ್ ಮಾಡ್ಲಾಗುತ್ತೆ. ಸೊ ಯಾವಾಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಸೊ ಅಲ್ಲೇನಾಗುತ್ತೆ ಅಂದ್ರೆ ಆ ಫ್ರಿಕ್ಷನ್ ಅಂದ್ರೆ ಗಾಳಿಯಿಂದ ಬರ್ತಕ್ಕಂಥ ಒಂದು ಘರ್ಷಣೆ ಏನಾಗುತ್ತೆ, ಕಂಪ್ಲೀಟ್ ನಿಲ್ ಆಗುತ್ತೆ. ಸೊ ಯಾವಾಗ ಗಾಳಿಯ ಘರ್ಷಣೆ ಕಡಿಮೆ ಆಗುತ್ತೆ, ಅವಾಗ ಟ್ರೈನ್ ಸ್ಪೀಡ್ ಏನಿರುತ್ತೆ ಅಂದ್ರೆ ಪಾಡ್ ನ ಸ್ಪೀಡ್ ಏನಿರುತ್ತೆ, ಸೊ ಅದನ್ನ ನಾವು 1200 km/h ವರೆಗೂ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಈ ಒಂದು ಟೆಕ್ನಾಲಜಿಯನ್ನ ನಾವು ಹೈಪರ್ ಲೂಪ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಈ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇವಾಗ ಮಿನಿಸ್ಟ್ರಿ ಆಫ್ ರೈಲ್ವೆ ಅವರು IIT ಮದ್ರಾಸ್ ಜೊತೆ ಕೊಲಾಬರೇಷನ್ ನ ಮಾಡ್ಕೊಂಡಿರ್ತಾರೆ. ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಹೈಪರ್ ಲೂಪ್ ಟೆಕ್ನಾಲಜಿನ ಕ್ರಿಯೇಟ್ ಮಾಡ್ಲಿಕ್ಕೆ ಮಿನಿಸ್ಟ್ರಿ ಆಫ್ ರೈಲ್ವೆ ಯಾವ ಒಂದು ಯೂನಿವರ್ಸಿಟಿ ಜೊತೆ ಅಥವಾ ಯಾವ IIT ಜೊತೆ ಸಹಯೋಗವನ್ನ ಮಾಡ್ಕೊಂಡಿದೆ ಅಂತ ಕೇಳಿದ್ರೆ IIT ಮದ್ರಾಸ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಹೈಪರ್ ಲೂಪ್ ಟೆಕ್ನಾಲಜಿ ಅಂತಕ್ಕಂಥದ್ದು 5th ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿರುತ್ತೆ, ಅಂದ್ರೆ 5ನೇ ಸಾರಿಗೆಯ ವಿಧಾನವಾಗಿರುತ್ತೆ. ಏನಿದು 5ನೇ ಸಾರಿಗೆ ಅಂದ್ರೆ, ಸೊ ನಮ್ಗೆ ರಸ್ತೆ ಸಾರಿಗೆ ಗೊತ್ತು, ರೋಡ್ ಟ್ರಾನ್ಸ್ಪೋರ್ಟೇಷನ್ ಗೊತ್ತು, ಏರ್ ಟ್ರಾನ್ಸ್ಪೋರ್ಟೇಷನ್ ಗೊತ್ತು, ಅದಾದ್ಮೇಲೆ ರೈಲ್ ಟ್ರಾನ್ಸ್ಪೋರ್ಟೇಷನ್ ಗೊತ್ತು, ಅದಾದ್ಮೇಲೆ ವಾಟರ್ ವೇಸ್ ಕೂಡ ಗೊತ್ತು. ಸೊ ಇಲ್ಲಿಗೆ 4 ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿರುತ್ತೆ. ಸೊ ಇದು 5ನೇ ಒಂದು ಸಾರಿಗೆಯ ಪದ್ಧತಿ ಆಗಿರುತ್ತೆ. ಸೊ ಹೈಪರ್ ಲೂಪ್ ಇಸ್ ಅ ಕಾನ್ಸೆಪ್ಟ್ ಆಫ್ ಹೈ ಸ್ಪೀಡ್ ಟ್ರಾನ್ಸ್ಪೋರ್ಟೇಷನ್. ನಾನು ಮುಂಚೆನೆ ಹೇಳ್ದಾಗೆ ಅಧಿಕ ವೇಗದ ಒಂದು ಸಾರಿಗೆ ಪರಿಕಲ್ಪನೆ ಆಗಿರುತ್ತೆ ಥ್ರೂ ಲೋ ಪ್ರೆಷರ್ ಟನಲ್. ಸೊ ಒಂದು ಕಡಿಮೆ ಒತ್ತಡದ ಸುರಂಗದ ಮೂಲಕ ರೈಲ್ ಅನ್ನ ಚಲಾಯಿಸಲಾಗುತ್ತೆ. ಸೊ ಯಾಕೆ ಇಲ್ಲಿ ಕಡಿಮೆ ಫ್ರಿಕ್ಷನ್ ನ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ, ಜಸ್ಟ್ ಟು ಹ್ಯಾವ್ ಅ ಗ್ರೇಟರ್ ಸ್ಪೀಡ್ ಅಂಡ್ ಸೇವ್ ದ ಫ್ಯೂಯಲ್ ಅಂಡ್ ಆಲ್ಸೋ ಸೇವ್ ದಿ ಎನ್ವಿರಾನ್ಮೆಂಟ್. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಹೈಪರ್ ಲೂಪ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ದಿ ರೆಡ್ಯೂಸ್ಡ್ ಏರ್ ರೆಸಿಸ್ಟೆನ್ಸ್ ಅಂದ್ರೆ ಗಾಳಿಯ ಒಂದು ಘರ್ಷಣೆ ಕಡಿಮೆ ಆದಾಗ ಇಟ್ ಕ್ಯಾನ್ ರೀಚ್ ಅ ಸ್ಪೀಡ್ ಮೋರ್ ದೆನ್ 1000 km/h. ಸೊ 1000 ಕಿಲೋಮೀಟರ್ ಪ್ರತಿ ಗಂಟೆಗೆ ರೀಚ್ ಆಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ನಾವು ಕೊಡ್ಬೋದಾಗಿರುತ್ತೆ. ಸೊ ಈ ಒಂದು ಟೆಕ್ನಾಲಜಿಗೆ ಇನ್ನೂ ಒಂದು ಹೆಸರು ಇರುತ್ತೆ. ಸೊ ಅದನ್ನ ನಾವು ಮ್ಯಾಗ್ಲೇವ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಮ್ಯಾಗ್ಲೇವ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಹೈಪರ್ ಲೂಪ್ಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದರಿಂದ ಆಗ್ತಕ್ಕಂಥ ಇನ್ನೊಂದು ಪ್ರಯೋಜನ ಏನಂದ್ರೆ, ಒಂದು ಫಾಸ್ಟರ್ ಟ್ರಾವೆಲ್ ಅಂದ್ರೆ ಅಧಿಕ ವೇಗವಾಗಿ ಜರ್ನಿ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆ ಇಟ್ ಇಸ್ ಆಲ್ಸೋ ಈಕೋ ಫ್ರೆಂಡ್ಲಿ ಅಂಡ್ ಇಟ್ ಕನ್ಸ್ಯೂಮ್ಸ್ ಲೆಸ್ ಪವರ್. ಸೊ ಇದರಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ತುಂಬಾ ಕಡಿಮೆ ಇರುತ್ತೆ ಅಂಡ್ ಇಟ್ ಹ್ಯಾಸ್ ನೋ ಎಮಿಷನ್. ಸೊ ಇದರಿಂದ ಯಾವುದೇ ರೀತಿಯ ಹೊರ ಸೂಸುವಿಕೆ ಆಗೋದಿಲ್ಲ. ಸೊ ಇದರಿಂದ ಇದನ್ನ ನಾವು ಈಕೋ ಫ್ರೆಂಡ್ಲಿ ಮೆಥಡ್ ಅಂತ ಕೂಡ ಕರಿಬಹುದಾಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಟರ್ಟಲ್ ಡೇ ಅಥವಾ ವಿಶ್ವ ಆಮೆ ದಿನ ಅಂತ ಕರಿತೀವಿ. ಸೊ ಇದನ್ನ ಪ್ರತಿ ವರ್ಷ ಮೇ 23ನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಅಬ್ಸರ್ವ್ಡ್ ಆನ್ 23rd May ಎವ್ರಿ ಇಯರ್. ಸೊ ಇದನ್ನ ಅನುಮೋದನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಇಟ್ ಈಸ್ ಸೆಲೆಬ್ರೇಟೆಡ್ ಸಿನ್ಸ್ 2000 ಬೈ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ non-profit organization established in 1990 for the protection of all species of tortoise and turtle. ಅಂದ್ರೆ ಈ ಎಲ್ಲಾ ಜಾತಿಯ ಆಮೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ 1990ರಲ್ಲಿ ಒಂದು ಲಾಭರಹಿತ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದನ್ನ ನಾವು ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಅಂತ ಕರಿತೀವಿ. ಸೊ ಇವರ ವತಿಯಿಂದ 2000ನೇ ಇಸ್ವಿಯಿಂದ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ 2022ರ ವರ್ಲ್ಡ್ ಟಾರ್ಟಾಯ್ಸ್ ಡೇ ನ ಥೀಮ್ ಏನಾಗಿರುತ್ತೆ ಅಂದ್ರೆ, ಸೆಲೆಬ್ರೇಟ್ ಅಂತ ಮಾಡ್ತಾ ಇದ್ದಾರೆ. ಶೆಲ್ ಅಂದ್ರೆ ಅದ್ರ ಮೇಲಿರ್ತಕ್ಕಂಥ ಚಿಪ್ಪು. ಸೊ ಅದನ್ನ ನಾವು ಸೆಲೆಬ್ರೇಟ್ ಅನ್ನೋದನ್ನ ಸೆಲೆಬ್ರೇಟ್ ಅಂತ ಇಲ್ಲಿ ಥೀಮ್ ನ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಭಾರತದಲ್ಲಿರ್ತಕ್ಕಂಥ ಟಾರ್ಟಾಯ್ಸ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಕೋಸ್ಟ್ ಆಫ್ ಒಡಿಶಾ ಇನ್ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಮಾಸ್ ಆಫ್ ನೆಸ್ಟಿಂಗ್ ಸೈಟ್ ಆಫ್ ದಿ ಒಲಿವ್ ರಿಡ್ಲಿ, ಫಾಲೋಡ್ ಬೈ ದಿ ಕೋಸ್ಟ್ ಆಫ್ ಮೆಕ್ಸಿಕೋ ಮತ್ತೆ ಕೋಸ್ಟಾ ರಿಕಾ. ಅಂದ್ರೆ ಈ ಆಲಿವ್ ರಿಡ್ಲಿ ಟರ್ಟಲ್ ಅಂತ ಕರಿತೀವಿ. ಅಂದ್ರೆ ಆಲಿವ್ ರಿಡ್ಲಿ ಒಂದು ಸ್ಪೀಶೀಸ್ ಆಫ್ ಆಮೆ ಆಗಿರುತ್ತೆ. ಸೊ ಈ ಒಂದು ಜಾತಿಯ ಆಮೆಗಳಿಗೆ
ಭಾರತ ದೇಶದಲ್ಲಿ ಒರಿಸ್ಸಾದ ಕರಾವಳಿ ಪ್ರದೇಶ ಏನಿರುತ್ತೆ ಇದು ಅತಿ ದೊಡ್ಡ ಸಾಮೂಹಿಕ ಮೊಟ್ಟೆಗಳನ್ನಿಡ್ತಕ್ಕಂತ ಒಂದು ತಾಣವಾಗಿರುತ್ತೆ. ಸೊ ಇದರ ನಂತರ ನಾವು ಮೆಕ್ಸಿಕೋನ ನೋಡ್ಬೋದು, ಅದಾದ್ಮೇಲೆ ಕೋಸ್ಟಾರಿಕಾ ಕರಾವಳಿ ಪ್ರದೇಶಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಡಿಶಾದ ಗಹಿರ್ ಮಾತಾ ಅಂತ ಕರಿತೀವಿ. ಸೊ ಇದನ್ನ ಗಹಿರ್ ಮಾತಾ ಮೆರೈನ್ ಸ್ಯಾಂಕ್ಚುರಿ ಅಂತ ಕರಿತೀವಿ. ಇದು ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಲೋನಿ ಆಫ್ ಬ್ರೀಡಿಂಗ್ ಆಫ್ ಒಲಿವ್ ರಿಡ್ಲಿ. ಅಂದ್ರೆ ಒರಿಸ್ಸಾದ ಗಹಿರ್ ಮಾತಾ ಸಾಗರ ಅಭಯಾರಣ್ಯವು ಆಲಿವ್ ರಿಡ್ಲಿ ತಳಿಯ ಈ ಆಮೆಗಳೇನಿರುತ್ತೆ ಈ ಒಂದು ಆಮೆಗೆ ವಿಶ್ವದ ಅತಿ ದೊಡ್ಡ ಸಂತಾನೋತ್ಪತ್ತಿ ಜಾಗವಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಟರ್ಟಲ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪ್ಪೆಟ್. ಸೊ ಇದರಲ್ಲಿ ದಿ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿ ಅಂತ ಕರಿತೀವಿ. ಸೊ ಇವರು ದೇ ಹ್ಯಾವ್ ಇನ್ಸ್ಟಾಲ್ಡ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ವೆದರ್ ಸ್ಟೇಷನ್, ಅಂದ್ರೆ ವಿಶ್ವದ ಅತ್ಯಂತ ಎತ್ತರದ ಅಥವಾ ಒಂದು ಹವಾಮಾನ ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಆನ್ ಮೌಂಟ್ ಎವರೆಸ್ಟ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಎಷ್ಟು ಅಡಿಗಳಲ್ಲಿ ಅಥವಾ ಎಷ್ಟು ಮೀಟರ್ಸ್ ಅಲ್ಲಿ ಈ ಒಂದು ಹವಾಮಾನ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದ್ರೆ 8,830 meters ಮೇಲೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ದಿಸ್ ಈಸ್ ಆಟೋಮ್ಯಾಟಿಕಲಿ ಟು ಮೆಜರ್ ವೇರಿಯಸ್ ಮೀಟಿಯೋರಾಲಜಿಕಲ್ ಫಿನಾಮಿನಾ, ಅಂದ್ರೆ ಅನೇಕ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಮಾನಗಳನ್ನ ಅಳಿಲಿಕ್ಕೆ ಈ ಒಂದು ಸ್ಟೇಷನ್ ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 167. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading. Thank you very much for watching.